ಕುತೂಹಲ ಕೆರಳಿಸಿದ್ದ ರಾಜ್ಯಸಭೆ ಚುನಾವಣೆ ಕೊನೆಗೂ ಅಂತ್ಯಗೊಂಡಿದೆ. ಎಸ್ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು. ಕೊನೆಗೂ ಶಿವರಾಮ್ ಹೆಬ್ಬಾರ್ ಅವರು ರಾಜ್ಯಸಭೆ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ಅಬ್ಸೆಂಟ್ ಆದ್ರು. ಈ ಮೂಲಕ ಬಿಜೆಪಿ ನಾಯಕರಿಗೆ ಶಿವರಾಮ್ ಹೆಬ್ಬಾರ್ ಅತಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಸಹಜವಾಗಿ ಕುತೂಹಲ ಇತ್ತು. ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನ್ ಮಾಡ್ತಾರೆ, ಅಡ್ಡ ಮತದಾನ ಮಾಡ್ತಾರಾ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರಾ, ಹೇಗೆ ಅನ್ನುವಂತ ಪ್ರಶ್ನೆ ಇತ್ತು. ಎಸ್ಟಿ ಸೋಮಶೇಖರ್ ಅವರು ಬಂದ್ರು, ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಆದ್ರೆ ಶಿವರಾಮ್ ಹೆಬ್ಬಾರ್ ಅವರು ಮತ ಚಲಾವಣೆ ಮಾಡಲಿಲ್ಲ, ಬದಲಾಗಿ ಅಬ್ಸೆಂಟ್ ಆಗಿದ್ದಾರೆ ಇವತ್ತು ಮತದಾನಕ್ಕೆ. ಆ ಮೂಲಕ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್. 222 ಶಾಸಕರು, 3 ಪಕ್ಷಗಳಿಂದ 222 ಶಾಸಕರು ರಾಜ್ಯಸಭೆ ಚುನಾವಣೆಗೆ ಮತದಾನ ಮಾಡಿದ್ದಾರೆ. ಸದ್ಯ ವಿಧಾನಸಭೆಯಲ್ಲಿ ನಡೆದಂತಹ ಮತದಾನ ಮುಕ್ತಾಯಗೊಂಡಿದೆ. ಎಸ್ಟಿ ಸೋಮಶೇಖರ್ ಬಳಿಕ ಸೆಡ್ ಹೊಡೆದಿದ್ದಾರೆ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್. ರಾಜ್ಯಸಭಾ ಚುನಾವಣಾ ಮತದಾನಕ್ಕೆ ಹೆಬ್ಬಾರ್ ಗೈರಾಗಿದ್ದಾರೆ. ಮತ ಹಾಕದೆ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್. ಫೋನ್ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಶಾಸಕ ಶಿವರಾಮ್ ಹೆಬ್ಬಾರ್. ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಬಿಜೆಪಿ ಬಿಡೋದು ಅಲ್ಲಿಗೆ ಫಿಕ್ಸ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನೋಡಿ, ಎಸ್ಟಿ ಸೋಮಶೇಖರ್ ಅವರ ನಡೆ ಬಹಳ ಕುತೂಹಲ ಕೆರಳಿಸಿತ್ತು. ಯಾಕೆಂದ್ರೆ ಕೆಲ ದಿನಗಳಿಂದ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಅವರು ಸಂಚಾರವನ್ನ ಕೂಡ ಮಾಡ್ತಾ ಇದ್ರು. ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಕೂಡ DCM DK ಶಿವಕುಮಾರ್ ಅವರ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಮತ್ತೊಂದು ಕಡೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗಿಯಾಗ್ತಾ ಇದ್ರು. ಆ ಮೂಲಕ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಕ್ರಾಸ್ ವೋಟ್ ಮಾಡ್ತಾರ ಅನ್ನುವ ಕುತೂಹಲ ಇತ್ತು. ಆದ್ರೆ ನಾವು ಆತ್ಮಸಾಕ್ಷಿಯಾಗಿ ಓಟನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಇವತ್ತು ಕ್ರಾಸ್ ವೋಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಹಾಗೂ ಬಿಜೆಪಿ ಕಾರ್ಯಕರ್ತರು ರಸ್ತೆಯನ್ನ ತಡೆದು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು. ತಕ್ಷಣ ಇಲ್ಲಿಗೆ ಆಗಮಿಸಿರುವಂತಹ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿನ ಕಾರ್ಯಕರ್ತರನ್ನ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿ ಅವರನ್ನ ರಸ್ತೆ ಬ್ಲಾಕ್ ಮಾಡದೇ ಇರುವಂತೆ ಸೂಚನೆ ಕೊಟ್ಟು ಅವರನ್ನ ಸೈಡ್ಗೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, 4 ಭಾಗದಲ್ಲೂ ಕೂಡ 4 ಮಾರ್ಗವಾಗಿ ಕೂಡ ಇಲ್ಲಿ ವಾಹನಗಳು ಸಂಚಾರ ಮಾಡದಂತೆ ಕಾರ್ಯಕರ್ತರು ಬ್ಲಾಕ್ ಮಾಡಿದ್ರು. ಈಗ ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಅವರನ್ನ ಸಮಾಧಾನ ಪಡಿಸಿ ತಕ್ಷಣ ಟ್ರಾಫಿಕ್ ಜಾಮ್ ಉಂಟಾಗದಂತೆ ಎಲ್ಲರನ್ನೂ ಕೂಡ ಸೈಡ್ಗೆ ಕಳಿಸಿ ರೋಡ್ ಬ್ಲಾಕ್ ಮಾಡಿದ್ರು. ಬಿಜೆಪಿ ಹಾಗೂ JDS ನ ಕಾರ್ಯಕರ್ತರು ಅದನ್ನ ಅವರಿಗೆ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿ ಅವರನ್ನ ಸೈಡ್ಗೆ ಕಳುಹಿಸಿ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಹಾಗೂ JDS ಕಾರ್ಯಕರ್ತರು ಹೇಳ್ತಾ ಇದ್ರು, ನೋಡಿ ಶಾಲಾ ಮಕ್ಕಳ ಬಸ್ಗಳಿದೆ, ಹಾಗಾಗಿ ನಾವು ತಡೆಯೋದು ಬೇಡ, ಶಾಲಾ ಮಕ್ಕಳಿಗೆ ಅದು ತೊಂದರೆ ಆಗೋದು ಬೇಡ ಅಂತೇಳಿ ಅವರೇ ಮನವರಿಕೆಗೊಂಡು ಸೈಡಿಗೆ ಬಂದು ಶಾಲಾ ಬಸ್ಗಳು ಮಕ್ಕಳನ್ನ ಕಳಿಸಿಕೊಡುವಂತ ಕೆಲಸಕ್ಕೆ ಈಗ ಕಾರ್ಯಕರ್ತರೆಲ್ಲರೂ ಕೂಡ ಮುಂದಾಗ್ತಿದ್ದಾರೆ. ನೋಡಿ, ಈಗ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾನೆ ಇದ್ದಾರೆ. ನೀವು ಬಿಜೆಪಿ ಎಸ್ಟಿ ಸೋಮಶೇಖರ್ಗೆ ಪಕ್ಷದ್ರೋಹ ಮಾಡಿರ್ತಕ್ಕಂಥ ಸೋಮಶೇಖರ್ಗೆ ಅವರು ಸತ್ತು 3 ಗಂಟೆ ಆಯ್ತು. ಲಬ ಬಡ್ಕೊಳ್ರಿ, ಸತ್ತು 3 ಗಂಟೆ ಆಯ್ತು. ಸರ್, ಈಗ ಅವ್ರು ಹೇಳ್ತಾರೆ ಆತ್ಮಸಾಕ್ಷಿಗೋಸ್ಕರ ನಾನು ಓಟ್ ಹಾಕ್ದೆ ಅಂತ ಹೇಳಿ. ಮತ್ತೆ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಅನುದಾನ ಕೊಡ್ತಾರೋ ಅದಕ್ಕೋಸ್ಕರ ನಾನು ಓಟ್ ಹಾಕಿದ್ದೀನಿ ಅಂತೇಳಿ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದಾರಲ್ವಾ? ಕ್ಷೇತ್ರದ ಅನುದಾನ ಇಂಪಾರ್ಟೆಂಟ್, ಕ್ಷೇತ್ರದ ಅಭಿವೃದ್ಧಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇವತ್ತು ಯಡಿಯೂರಪ್ಪನವರ ಹುಟ್ಟುಹಬ್ಬ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಅವ್ರು ನಮ್ಮ ಜೊತೆಗೆ ಬಂದಿದ್ರು. ಬರೋಬ್ಬರಿ ಅವರೇ ಕೊಟ್ಟಂಥ ಅಂಕಿ ಸಂಖ್ಯೆ ಕಳೆದ 6 ತಿಂಗಳ ಹಿಂದೆ ಚುನಾವಣೆ ಸಮಯದಲ್ಲಿ ಕೊಟ್ಟಂಗೆ 1.5 ಸಾವಿರ ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಹಾಗೆ ನೋಡಿದರೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯಷ್ಟು ಅನುದಾನ ಮತ್ತು ಬಡವರಿಗೆ ಯಾರೂ ಮಾಡಿಲ್ಲ. ಅವ್ರು ನಿಜವಾಗ್ಲೂ ಯಶವಂತಪುರ ಕ್ಷೇತ್ರದ ಜನರ ಪರವಾಗಿದ್ದರೆ ಅವರು ನರೇಂದ್ರ ಮೋದಿಯವ್ರ ಜೊತೆಗೆ ನಿಲ್ಲಬೇಕು, ಅವರು ಯಡಿಯೂರಪ್ಪನವ್ರ ಜೊತೆಗೆ ನಿಲ್ಲಬೇಕು. ವಿಶೇಷವಾಗಿ ಯಡಿಯೂರಪ್ಪನವರ ಹುಟ್ಟುಹಬ್ಬದ ದಿನ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೇ ಒಂದಿಷ್ಟು ಸ್ವಾಭಿಮಾನ, ಆತ್ಮಸಾಕ್ಷಿ ಹೋರಾಟ ಇಲ್ಲಿವರೆಗೂ ಹೊರಡಬೇಕು. ನೋಡಿ, ಇವತ್ತು ನಮ್ಮ ಕ್ಷೇತ್ರದಿಂದ ಅವರನ್ನು ಹೊರಹಟ್ಟೋ ತನಕ ಯಶವಂತಪುರದಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲೇ ಇಲ್ಲ. ಯಾವುದೇ ಪಕ್ಷದಿಂದ ಬರಲಿ ಅವ್ರನ್ನ ಸೋಲ್ಸಂತ ಬೆಂಬಲವನ್ನು ನಾವು ಮಾಡ್ತೇವೆ. ಇನ್ನೊಂದು ವಿಷಯ ಏನು ಗೊತ್ತಾ, ಕ್ಷೇತ್ರದ ಜನ ಎಲ್ಲವನ್ನೂ ಕಣ್ಣಾರೆ ನೋಡಿದ್ದಾರೆ. ಜನ ಏನು ಹುಚ್ಚಿರಲ್ಲ. ಯಾರೋ ಒಂದಿಷ್ಟು ಹೋಗಿ 1 ಇಂಚು ರಸ್ತೆ ಹಾಕ್ಬಿಟ್ರೆ ನಿಮಗೆ ಓಟ್ ಹಾಕ್ಬಿಡ್ತಾರೆ, DK ಶಿವಕುಮಾರ್ ಅವ್ರನ್ನ ಕರೆಸ್ಬಿಟ್ರೆ ನಿಮ್ಗೆ ಓಟ್ ಹಾಕ್ಬಿಡ್ತಾರೆ ಅಂತಲ್ಲ. BJPಗೆ ಓಟ್ ಹಾಕಿದ್ರು ಜನ,
ಪಕ್ಷಕ್ಕೆ ವೋಟ್ ಹಾಕಿದ್ದು ಜನ, ಮೋದಿ ಮುಖ ನೋಡಿ ವೋಟ್ ಹಾಕಿದ್ದು ಜನ. ನಿಮ್ಮನ್ನು ಗೆಲ್ಲಿಸ್ಲಿಕ್ಕೆ ಅಮಿತ್ ಶಾ, ನರೇಂದ್ರ ಮೋದಿ ಯಶವಂತಪುರಕ್ಕೆ ಬಂದಿದ್ದು, ಅದನ್ನು ನಿಂತಿದ್ದು ನೋಡಿದ್ದು ಜನ. ಅದೇ ಜನ ಇವತ್ತು ಎಸ್ ಟಿ ಸೋಮಶೇಖರ್ ಅವ್ರನ್ನ ಸೋಲಿಸಿ ಈ ಕ್ಷೇತ್ರದಿಂದ ಹೊರಗಡೆ ಕಳಿಸ್ತಾರೆ. ಇವತ್ತು ಕ್ಷೇತ್ರ ಅಭಿವೃದ್ಧಿಗೋಸ್ಕರ, ಕ್ಷೇತ್ರದ ಒಂದು ವಿಚಾರವಾಗಿ ಆತ್ಮಸಾಕ್ಷಿಗೋಸ್ಕರ ನಾನು ಇವತ್ತು ಈ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೇಳಿ ಸರ್, ಈಗ ನಾವು JDS ಅಲ್ಲಿ ಎಲೆಕ್ಷನ್ ಮಾಡಿದಂಥ ವ್ಯಕ್ತಿಗಳು, ಈಗ ಎಸ್ ಟಿ ಸೋಮಶೇಖರ್ಗೆ ತುಂಬ ಅಭಿಮಾನಿಗಳಿದ್ರು. ಇವರೆಲ್ಲ ಎಸ್ ಟಿ ಸೋಮಶೇಖರ್ಗೋಸ್ಕರ ಕೆಲಸ ಮಾಡಿರೋರನ್ನೇ. ಇವತ್ತು ಅವರು ವೈಯಕ್ತಿಕವಾಗಿ ಅವ್ರ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ಇದು ನಮಗೆಲ್ಲ ತುಂಬ ಅಸಮಾಧಾನ ಆಗಿದೆ. ಯಶವಂತಪುರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಎಸ್ ಟಿ ಸೋಮಶೇಖರ್ ಕಡೆಯಿಂದ ಆಗಿಲ್ಲ. ಇಲ್ಲಿವರೆಗೂ ಒಂದು ಕಸ ಇಳುವರಿ ಒಂದು ಏನು ತೊಗೊಬಂದು ಹಾಕ್ಕೊಂಡಿದ್ರು ಅವ್ರು ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಅದನ್ನು ಕೂಡ ಅವ್ರ ಕೈಲಿ ತೊಗೊಂಡೋಗಿ ಬೇರೆ ಕಡೆ ಹಾಕ್ಸೋಕ್ಕಾಗಿಲ್ಲ. ದುಡ್ಡಿನ ಆಸೆಗೆ ಅದನ್ನು ತೊಗೊಬಂದು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 4 ಡಂಪಿಂಗು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಒಂದು ಸ್ಯಾನಿಟರಿ ಲೈನ್ ಸಹ ಇದು ಮಾಡ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ. ಅಷ್ಟೊಂದು ಅವ್ರ ಕೈಲಿ ಇದಿಲ್ಲ. ಅಂಥವ್ರಿಗೆ ನಾವು ಓಟ್ ಹಾಕಿ ನಮ್ಮನ್ನು ನಾವೇ ಬೈಕೊಳಂಗೆ ಆಗಿದೆ. ರಸ್ತೆ ದುರಸ್ತಿಗಳೆಲ್ಲ ಮಾಡೇ ಇಲ್ಲ. ಎಲ್ಲ ಕಡೆ ರಸ್ತೆ ಪ್ರಾಬ್ಲಮ್ ಇದೆ. ಸ್ಕೂಲ್ ಮಕ್ಕಳು ಓಡಾಡಕ್ ಆಗ್ತಿಲ್ಲ. ಎಲ್ಲರೂ ನಾವು ಇಲ್ಲಿ ಓಟ್ ಹಾಕಿರ್ತಕ್ಕಂಥ ಅಷ್ಟು ಜನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಷ್ಟು ಮತದಾರರಿಗೂ ಅವರು ಇಲ್ಲಿ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಇಲ್ಲಿವರೆಗೂ ಹೋರಾಟ ನಿಮ್ದೀಗ? ಸರ್, ಅವ್ರು ರಾಜೀನಾಮೆ ಕೊಡೋರ್ಗೂ ನಾವು ಹೋರಾಟ ನಿಲ್ಲಿಸಲ್ಲ ಸರ್, ಮಾಡ್ತೀವಿ. ಅವ್ರು ರಾಜೀನಾಮೆ ಕೊಡಬೇಕು. ಅವ್ರಿಗೆ ಯಾವ್ದು ಪಕ್ಷ ಇಷ್ಟ ಬರುತ್ತೆ ಆ ಪಕ್ಷಕ್ಕೆ ಹೋಗ್ಬೋದು, ಅವ್ರು ತೊಂದರೆ ಇಲ್ಲ. ನೋಡಿ, ಒಂದು ಕಡೆ JDS ಹಾಗೂ BJP ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಮತ್ತೊಂದು ಕಡೆ ಇಲ್ಲಿ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಕಾರ್ಯಕರ್ತರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿ ಅವರೆಲ್ಲರನ್ನು ಕೂಡ ಸೈಡ್ಗೆ ಕಳಿಸಿದ್ದಾರೆ. ಜೊತೆಗೆ BJP ಕಾರ್ಯಕರ್ತರು ಕೂಡ ಪೊಲೀಸರಿಗೆ ಸಾಥ್ ಕೊಡೋ ಮೂಲಕ ಟ್ರಾಫಿಕ್ ಏನು ಜಾಮ್ ಆಗಿತ್ತು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಈ ಹೋರಾಟ ರಾಜೀನಾಮೆ ಕೊಡೋವರೆಗೂ ಅಂತೇಳಿ ಕಾರ್ಯಕರ್ತರು ಈಗ ಆಗ್ರಹಿಸಿದ್ದಾರೆ. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತೇಳಿ. ಮತ್ತೊಂದು ಕಡೆ ಅಂತ್ಯೋದಯ ಭವನ ಏನಿತ್ತು, ಇಲ್ಲಿ ಅಂತ್ಯೋದಯ ಭವನದ ಮೇಲೆ ಅವರ ಫೋಟೋಗಳೇನಿತ್ತು ಆ ಫೋಟೋಗಳಿಗೆ ಮಸಿಯನ್ನು ಬಳಿಯೋ ಮೂಲಕ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.